ಜಗದ್ಗುರು ರೇಣುಕ ಭಗವತ್ಪಾದರು ಉಪದೇಶ ಮಾಡಿದ ಸಿದ್ಧಾಂತ ಶಿಖಾಮಣಿಯ ಗುರುಕಾರಣ್ಯ ಸ್ಥಳವನ್ನು ಕುರಿತು ಕಳೆದ ವರ್ಷದಿಂದ ಚಿಂತನೆ ಪ್ರಾರಂಭವಾಗಿದೆ. ಮುಂದುವರೆದು ನಿನ್ನೆಯ ದಿನ ಕುಲಕ್ರಮಾಗತಾಚಾರ ಕುಮಾರಕಾಚಾರ ವರ್ಜಿತ ಶಿವಧ್ಯಾನ ಪರಂ ಶಾಂತಂ ಶಿವತತ್ವ ವಿವೇಕಿನಂ ಅನ್ನೋ ಶ್ಲೋಕವನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೆ. ನಿನ್ನೆ ಕೆಲವು ಪ್ರಶ್ನೆಗಳನ್ನು ಇಟ್ಟು ಆಶೀರ್ವಚನವನ್ನು ಪೂರ್ಣಗೊಳಿಸಿದ್ವಿ. ಶಿವಧ್ಯಾನ ಅಂದರೆ ಏನು? ಮನುಷ್ಯ ಶಾಂತನಾಗಬೇಕು ಅಂದರೆ ಏನು ಮಾಡಬೇಕು? ಶಿವತತ್ವ ಅಳವಡಬೇಕಾದ್ರೆ ಭೂಮಿಗೆ ವೇದಿಕೆಯಾಗಿ ನಾವು ಏನನ್ನು ಸಜ್ಜುಗೊಳಿಸಿಕೊಳ್ಬೇಕು? ಶಿವಧ್ಯಾನ ಅಂದರೆ ಶಿವನನ್ನು ಕುರಿತು ಮಾಡುವ ಅಪರೂಪದ ಚಿಂತನೆಯನ್ನೇ ಶಿವಧ್ಯಾನ ಅಂತ ಕರೀತೀವಿ. ಗುರುವಾದವನು ಶಿವಧ್ಯಾನ ಪರನಾಗಿರಬೇಕು, ಶಾಂತನಾಗಿರಬೇಕು, ಶಿವತತ್ವವನ್ನು ಬಲ್ಲವನಾಗಿರಬೇಕು. ಸಾಮಾನ್ಯವಾಗಿ ಧ್ಯಾನ ಅನ್ನೋ ಶಬ್ದಕ್ಕೆ ಬಹಳ ವಿಶೇಷವಾಗಿರುವಂಥ ಮಹತ್ವ ಇದೆ. ಧ್ಯಾನ ಅಂತ ಯಾವುದಕ್ಕೆ ನಾವು ಕರಿತೀವಿ ಅಂದರೆ, ಬಹಿರ್ಮುಖವಾಗಿರುವಂತಹ ನಮ್ಮ ಮನಸ್ಸನ್ನು ವಿವಿಧ ಉಪಾಯಗಳ ಮೂಲಕ, ವಿವಿಧ ಸಾಧನೆಗಳ ಮೂಲಕ ಅಂತರ್ಮುಖಗೊಳಿಸಿಕೊಳ್ಳುವ ಒಂದು ಅಭ್ಯಾಸವನ್ನೇ ಧ್ಯಾನ ಅಂತ ಕರೀತಾರೆ. ನೀರು ಕೆಳಮುಖವಾಗಿ ಹರಿತಿರ್ತದೆ. ನೀರನ್ನು ಮೇಲ್ಮುಖವಾಗಿ ಹರಿಸಬೇಕು ಅಂದ್ರೆ ಪ್ರಯತ್ನ ಮಾಡಬೇಕು. ನೀರನ್ನು ನೀವು ಎಲ್ಲೇ ಚೆಲ್ಲಿದರೂ ಕೂಡ ಎಲ್ಲಿ ತಗ್ಗಿರುತ್ತೋ ಅಲ್ಲೇ ಅದು ಹರಿದುಕೊಂಡು ಹೋಗುತ್ತದೆ. ಅದರ ಸ್ವಭಾವ ಅಧೋಮುಖವಾಗಿ ಹರಿಯುವುದೇ ನೀರಿನ ಸ್ವಭಾವ. ಅದರ ವಿರುದ್ಧವಾಗಿ ಅದನ್ನು ಊರ್ಧ್ವಮುಖವಾಗಿ ತಗೊಂಡು ಹೋಗಬೇಕು ಅಂದರೆ ಅದಕ್ಕೆ ಪ್ರಯತ್ನ ಮಾಡಬೇಕು. ಯಂತ್ರೋಪಕರಣಗಳನ್ನು, ಬೇರೆ ಬೇರೆ ಉಪಕರಣಗಳನ್ನು ಬಳಸಿ, ನೀವೆಲ್ಲ ಮೋಟ್ರ್ ಹಚ್ತೀರಲ್ಲ, ಮೇಲೆ ಟಾಕಿಗೆ ನೀರು ಏರಬೇಕು ಅಂದ್ರೆ 1 HP 2 HP ಮೋಟ್ರ್ ಹಚ್ಚಿ ಕೆಳಗಿರುವಂಥ ನೀರನ್ನು ಮೇಲೆ ಏರಿಸ್ತೀರಿ. ನೀವು ಪ್ರಯತ್ನಪೂರ್ವಕ ಮೇಲೆ ಏರಿಸ್ತೀರಿ, ಆದರೆ ಚಾಲು ಮಾಡಿದ ಕೂಡಲೇ ಸಹಜವಾಗಿ ಕೆಳಗೆ ಬರ್ತದೆ. ಕೆಳಗೆ ಬರೋಕ್ಕೆ ನೀವು ಉಪಕರಣ ಹಚ್ಚಬೇಕಾದ ಅವಶ್ಯಕತೆ ಇರೋದಿಲ್ಲ. ಕೆಳಗೆ ತರಕ ಯಾವ ಸಾಧನೆ ಅವಶ್ಯಕತೆ ಇರೋದಿಲ್ಲ. ಸ್ವಭಾವಗತವಾಗಿ ಸಹಜವಾಗಿ ಕೆಳಗೆ ಬರ್ತದೆ. ಹಂಗೆ ಮನಸ್ಸು ಸಹಜವಾಗಿ ಬಹಿರ್ಮುಖವಾಗಿ ಹರಿತಾ ಇರ್ತದೆ. ಹೊರಗೆ ಹೋಗು ಅಂತ ಹೇಳಿ ಮನಸ್ಸಿಗೆ ಹೇಳೋ ಅವಶ್ಯಕತೆ ಆಗಲಿ, ಅದಕ್ಕೆ ಪ್ರೇರಣೆ ಕೊಡಬೇಕಾದ ಅಗತ್ಯ ಆಗಲಿ, ಮಾಡಬೇಕಾಗಿರೋ ಸಾಧನೆ ಆಗಲಿ ಏನೂ ಇಲ್ಲ. ನೋಡಿತು ಅಂದ್ರೆ ಹೊರಗೋಗ್ಬಿಡ್ತದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ಕಡೆ ಮನಸ್ಸು ಸಹಜವಾಗಿ ಹರಿತಾ ಇರ್ತದೆ. ಬಸವಣ್ಣ ಹೇಳ್ತಾರಲ್ಲ, ವಿಷಯವೆಂಬ ಹಸುರನೆಂದ ಮುಂದೆ ಪಸರಿಸದೆಯ ಪಶುವೇನು ಬಲ್ಲುವುದು ಹಸುರನ್ನೆಡೆಸುವುದು. ಹಸಿರು ಹುಲ್ಲು ನೋಡಿತು ಅಂದ್ರೆ ಹಸು ಕರಿಬೇಕಾದ ಅವಶ್ಯಕತೆ ಇಲ್ಲ. ನೀವು ಕೊಟ್ಟಿಗೆ ಒಳಗೆ ಕಟ್ ಹಾಕಬೇಕು ಅಂದ್ರೆ ಜಗ್ಗೊಂಡು ಬರ್ಬೇಕಾಗ್ತದೆ. ಹಸಿರಿನ ಕಡೆ ಒಯ್ಯಬೇಕಾಗಿತ್ತು ಅಂದ್ರೆ ಜಗ್ಗೋ ಅವಶ್ಯಕತೆ ಇಲ್ಲ, ಒಪ್ಕೊಂಡು ತಾನೇ ಹೋಗ್ತದೆ. ಹಂಗೆ ಮನಸ್ಸು ಶಬ್ದದ ಕಡೆಗೆ, ಸ್ಪರ್ಶದ ಕಡೆಗೆ, ರಸದ ಕಡೆಗೆ, ರುಚಿಯ ಕಡೆಗೆ, ವಿಷಯಗಳ ಕಡೆಗೆ ಸಹಜವಾಗಿ ಹರಿತಾ ಇರ್ತದೆ. ಅದರ ಸ್ವಭಾವ. ಆ ಕಡೆಗೆ ಅದನ್ನು ಹರಿಬಿಟ್ರೆ ಅದು ಧ್ಯಾನ ಅಲ್ಲ. ಆ ಕಡೆಗೆ ಸಹಜವಾಗಿ ಹೋಗುವ ಮನಸ್ಸನ್ನು ತಿರುಗಿಸಿ ಅಂತರ್ಮುಖವಾಗಿ
ಅದನ್ನೇ ಧ್ಯಾನ ಧ್ಯಾನ ಅಂತ ಕರೀತಾರೆ. ಧ್ಯಾನ ಅಂತ ಕರೀತಾರೆ. ಇನ್ನೊಂದು ಮಾತು, ಸಾಮಾನ್ಯವಾಗಿ ನೀರಿಗೆ ಆಕಾರ ಇರೋದಿಲ್ಲ. ಯಾವುದರಲ್ಲಿ ನಾವು ಅದನ್ನು ಹಾಕ್ತೀವೋ ಅದರಲ್ಲಿ ಅದು ಆಗಿಬಿಡ್ತದೆ. ಗ್ಲಾಸ್ನೊಳಗೆ ಹಾಕಿದ್ರೆ ಗ್ಲಾಸ್ನಲ್ಲಿ ಆಗುತ್ತೆ, ಚೆರಿಗೆಯೊಳಗೆ ಹಾಕಿದ್ರೆ ಚೆರಿಗೆಯಲ್ಲಿ ಆಗುತ್ತೆ, ಪಾತ್ರೆಯಲ್ಲಿ ಹಾಕಿದ್ರೆ ಪಾತ್ರೆಯಲ್ಲಿ, ಕೊಡದಲ್ಲಿ ಹಾಕಿದ್ರೆ ಕೊಡದಲ್ಲಿ. ಇದು ಆಕಾರದ ದೃಷ್ಟಿಯಿಂದ. ಇನ್ನು ಬಣ್ಣದ ದೃಷ್ಟಿಯಿಂದಲೂ ಕೂಡ ನೀರಿಗೆ ಯಾವುದೇ ಬಣ್ಣ ಇಲ್ಲ. ಯಾವ ಬಣ್ಣ ಹಾಕ್ತೀವೋ ಆ ಬಣ್ಣವನ್ನು ಅದು ಪಡ್ಕೊಳ್ಳುತ್ತೆ. ಕೆಂಪು ಹಾಕಿದ್ರೆ ಕೆಂಪು, ನೀಲಿ ಹಾಕಿದ್ರೆ ನೀಲಿ, ಹಳದಿ ಹಾಕಿದ್ರೆ ಹಳದಿ, ಹೆಸರು ಹಾಕಿದ್ರೆ ಹಸಿರು. ಆಕಾರನೂ ನಾವು ಮಾಡಲಿಕ್ಕೆ ಬರ್ತದ, ಅದರ ಬಣ್ಣನೂ ನಾವೇ ಕೊಡ್ಲಿಕ್ಕೆ ಬರ್ತದ. ಹೆಂಗೋ ಹಂಗ ಮನಸ್ಸಿಗೂ ಕೂಡ ಯಾವುದೇ ಆಕಾರ ಇಲ್ಲ, ಯಾವುದೇ ಬಣ್ಣ ಇಲ್ಲ, ಯಾವುದೇ ಆಕಾರ ಇಲ್ಲ, ಯಾವುದೇ ಬಣ್ಣ ಇಲ್ಲ. ಪ್ರಯತ್ನ ಪಟ್ಟು ಅದನ್ನು ನಾವು ಮನಸ್ಸನ್ನು ಎದರೊಳಗೆ ಹಾಕ್ತೀವಿ ಅದರಲ್ಲಿ ಅದು ಆಗ್ತದೆ. ಎದರೊಳಗೆ ಹಾಕ್ತೀವಿ ಅದರಲ್ಲಿ ಅದು ಆಗ್ತದೆ. ಈಗ ನೂರಾರು ಮಕ್ಕಳನ್ನು ನೋಡಿದ್ರು, ಆ ಮಕ್ಕಳನ್ನು ತಗೊಂಡು ಬಂದು ಮಠದಾಗ ಬಿಟ್ಟರು. ಅವ್ರ ಮನಸ್ಸನ್ನು ಪಾರಾಯಣದೊಳಗೆ ಹಾಕಿದ್ರು, ವೇದದೊಳಗೆ ಹಾಕಿದ್ರು. ಎಷ್ಟು ಚಲೋ ವೇದ ಮಂತ್ರಗಳನ್ನು ಅಭ್ಯಾಸ ಮಾಡಿದ್ರು. ನಿಮಗೆ ಆದರ್ಶ ಅನ್ನಿಸ್ತು. ಮಕ್ಕಳು ನೋಡಿದ ಕೂಡಲೇ ಖುಷಿ ಆಯಿತು, ಚಪ್ಪಾಳೆ ಅಂತ ನೀವೆಲ್ಲ ಅಭಿನಂದಿಸಿದ್ರು. ಕಾರಣ ಅವರ ಮನಸ್ಸನ್ನು ಮಠ ಅನ್ನೋ ಪಾತ್ರೆಯೊಳಗೆ ಹಾಕಿದ್ರು. ಆ ಮನಸ್ಸು ಮಠದ ವಾತಾವರಣವನ್ನು ತಮ್ಮೊಳಗೆ ಇಂಬುಗೊಟ್ಟು ಅದರಂಗ ಅದು. ಅಷ್ಟೇ ಅಲ್ಲ, ಮನಸ್ಸನ್ನು ಎದರೊಳಗೆ ಹಾಕ್ತೀವಿ ಅದರಂಗೂ ಆಗುತ್ತೆ. ಇನ್ನು ಮನಸ್ಸಿನೊಳಗೆ ನಾವು ಏನು ಹಾಕ್ತೀವೋ ಅದರಂಗೂ ಅದಾಗುತ್ತೆ, ಅದರಂಗೂ ಅದಾಗುತ್ತೆ. ಮನಸ್ಸಿಗೆ ಎಲ್ಲ ಶಕ್ತಿ ಇದೆ. ಆದ್ರೆ ನಾವು ಆ ಮನಸ್ಸನ್ನು ಎದರಾಗ ಹಾಕ್ಬೇಕು ಅದರಾಗ ಹಾಕ್ತಾ ಇಲ್ಲ. ಎದರಾಗ ಹಾಕಬಾರ್ದು ಅದರೊಳಗೆ ಹಾಕತ್ತೀವಿ. ಆಮೇಲೆ ಮನಸ್ಸಿನೊಳಗೆ ಏನು ಹಾಕಬೇಕು ಅದನ್ನು ಹಾಕ್ತಾ ಇಲ್ಲ, ಏನು ಹಾಕಬಾರ್ದು ಅದನ್ನೇ ಹಾಕತ್ತೀವಿ. ಅದರಿಂದಲೇ ಇಷ್ಟೆಲ್ಲ ಅಸ್ತವ್ಯಸ್ತ ಅವಾಂತರಗಳು. ಏನು ಕಂಡ್ರೆ ಅದು ಹೇಳಿದ್ರಲ್ಲ, ತಾಯಿ ಮಗನ, ಮಗ ತಾಯಿನ, ಗಂಡ ಹೆಂಡತಿನ, ಹೆಂಡತಿ ಗಂಡನ ಕೊಲೆ ಮಾಡೋದು, ದ್ರೋಹ ಮಾಡೋದು, ವಂಚನೆ ಮಾಡೋದು, ಇವೆಲ್ಲದಕ್ಕೂ ಕಾರಣ ಏನು ಅಂದ್ರೆ ಮನಸ್ಸನ್ನು ಹಾಕೋದ್ರೊಳಗೆ ನಾವು ಹಾಕ್ತಾ ಇಲ್ಲ. ಮನಸ್ಸಿನೊಳಗೆ ಏನು ಹಾಕಬೇಕೋ ಅದನ್ನು ನಾವು ಹಾಕ್ತಾ ಇಲ್ಲ. ಬೇಡವಾದದ್ದನ್ನೇ ಅದರೊಳಗೆ ತುಂಬುವಂತಹ, ಬೇಡವಾದದ್ದರಲ್ಲೇ ಅದನ್ನು ತುಂಬುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇರೋದ್ರಿಂದ ಇಂಥ ಎಲ್ಲ ಅವಾಂತರಗಳು ಸಮಾಜದಲ್ಲಿ ಉಂಟಾಗಲಿಕ್ಕೆ ಕಾರಣ ಆಗ್ತದೆ. ಮನೆಯವ ಮನುಷ್ಯನ ಕಾರಣ ಬಂಧ ಮೋಕ್ಷಯೋ. ಮೋಕ್ಷಕ್ಕೂ ಮನಸ್ಸೇ ಕಾರಣ, ಬಂಧನಕ್ಕೂ ಮನಸ್ಸೇ ಕಾರಣ. ಮನಸ್ಸು ಬಹಿರ್ಮುಖವಾಗಿ ಹರಿದ್ರೆ ಸಂಸಾರ, ಮನಸ್ಸು ಅಂತರ್ಮುಖವಾಗಿ ಹರಿದ್ರೆ ಅಧ್ಯಾತ್ಮ. ಸಂಸಾರನೂ ಮನಸ್ಸಿನೊಳಗೆ ಇರಲಿ, ಅಧ್ಯಾತ್ಮನೂ ಮನಸ್ಸಿನೊಳಗೆ ಇರುವಂಥ, ಮನಸ್ಸಿನೊಳಗೆ ಇರುವಂಥ ಇಂಥ ಮನಸ್ಸನ್ನು ಶಿವನೊಳಗೆ ಹಾಕಿದ್ರ, ಇಂಥ ಮನಸ್ಸಿನೊಳಗೆ ಶಿವನನ್ನು ತುಂಬಿಕೊಂಡ್ರೆ ಆ ಮನಸ್ಸಿಗೆ ಎಷ್ಟು ದೊಡ್ಡ ಶಕ್ತಿ ಅದ ಅಂದ್ರೆ ಆ ಮನಸ್ಸು ಹೋಗಿ ಶಿವಸ್ವರೂಪನೇ ಆಗುತ್ತೆ. ಶಿವಸ್ವರೂಪನೇ ಆಗುತ್ತೆ. ಆದ್ರೆ ನಾವು ಆ ಮನಸ್ಸನ್ನು ಸಂಸಾರದೊಳಗೆ ಇರ್ತೀವಿ, ಆ ಮನಸ್ಸಿನೊಳಗೆ ಸಂಸಾರ ಇರ್ತೀವಿ. ಆದ್ದರಿಂದ ಅದು ಸಂಸಾರಿ ಆಗ್ತಾ ಹೋಗ್ತಾ ಇದೆ. ಆ ಮನಸ್ಸು ಶಿವಸ್ವರೂಪ ಆಗೋ ಶಕ್ತಿಯನ್ನು ಪಡ್ಕೊಂಡಿದೆ. ಎಲ್ಲ ಸಾಮರ್ಥ್ಯಗಳು ಮನಸ್ಸಿನೊಳಗೆ ಅದಾವೆ. ಆದ್ರೆ ನಾವು ಅದನ್ನು ಅದರೊಳಗೆ ಹಾಕ್ತಾ ಇಲ್ಲ. ಆಮೇಲೆ ಅದರೊಳಗೆ ಅದನ್ನು ಹಾಕ್ತೀವಿ. ಈ ಎರಡೂ ಕಾರಣಗಳಿಂದ ಯದ್ವಾ ತದ್ವಾ ಆಗ್ತಾ ಇದೆ. ಶಿವಪುರಾಣದಲ್ಲಿ ಒಂದು ಸುಂದರವಾಗಿರುವಂತಹ ಮಾತು
ಅದನ್ನು ಹೇಳಿ ಮುಗಿಸ್ಬಿಡ್ತೀವಿ. ಕೀಟ ಭ್ರಮರಧ್ಯಾನೇನ ಕೀಟೋಪಿ ಭ್ರಮರಾಯತೆ ಮಾನವ ಶಿವಯೋಗೇನ ಶಿವೋ ಭವತಿ ಕೇವಲಂ ಶಿವೋ ಭವತಿ ಕೇವಲಂ. ಒಂದು ಕೀಟ, ಕಾಡುಗಳಲ್ಲಿರುವಂತಹ ಕೀಟ ಭ್ರಮದಾರನ್ನು ಹಿಡ್ಕೊಂಡು ಬರ್ತದೆ. ನಿಮ್ಮ ಮನೆ ಮೇಲೆ ಗೋಡೆ ಮೇಲೋ ಬಾಗಿಲಿನ ಮೇಲೋ ಕಿಟಕಿ ಮೇಲೋ ತಂದೊಂದು ಮನೆ ಕಟ್ಟಿರ್ತದೆ ಭ್ರಮರ. ಅದಕ್ಕೆ ಕನ್ನಡದೊಳಗೆ ಗುಂಗಿ ಹುಳ ಅಂತ ಕರೀತಾರೆ. ಹೌದಾ? ಗುಂಗಿ ಹುಳ ಸಾಮಾನ್ಯವಾಗಿ ಪ್ರಾಣಿ ಜಗತ್ತಿನೊಳಗ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವು ಯಾವ ಇನ್ನೊಬ್ಬರ ಮನೆಯಾಗ ಇರ್ಲಿಕ್ಕೆ ಬಯಸಂಗಿಲ್ಲ. ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ತಂದೊಂದು ಮನೆ ಕಟ್ಟುಕೊಂಡು ಆ ಮನ್ಯಾಗ ಇರ್ಲಿಕ್ಕೆ ಬಯಸ್ತಿರ್ತಾವ. ಇನ್ನೊಬ್ಬರ ಮನ್ಯಾಗ ಪುರುಷಟ್ಟಿಯಾಗಿ ಇರಬೇಕು ಅಂತ ಬಯಸೋ ಪ್ರಾಣಿ ಜಗತ್ತಿನೊಳಗೆ ಅಲ್ಲ. ಯಾರು ಎಷ್ಟು ಅಭಿಮಾನದಿಂದ ಹೇಳ್ತೀನಿ. ಯಾವ ಪ್ರಾಣಿಗಳು ಕೂಡ ಇನ್ನೊಬ್ಬರ ಮನೆಯಾಗ ಇರ್ಲಿಕ್ಕೆ ಬಯಸಂಗಿಲ್ಲ. ತನ್ನದೇ ಆದ ಮನೆಯನ್ನು ಕಟ್ಕೊಂಡಿರ್ತದೆ. ನಿಮ್ಮ ಮನೆ ಅಂಗಳದಲ್ಲಿರುವಂಥ ಕೆಸರ ರಾಡಿ ತಗೊಂಡು ತನ್ನದೇ ಆದ ಒಂದು ಮನೆ ಕಟ್ಕೊಂಡು ಅದು ಒಂದು ಸಣ್ಣ ಹೋಗ್ಬಿಡ್ತದ. ಕಾಡಿನೊಳಗೆ ಹೋಗಿ ಕೀಡೆಯನ್ನು ಹಿಡ್ಕೊಂಡು ತಂದು ಆ ಬೋಕ್ನೊಳಗೆ ಹಾಕ್ತದೆ. ಅದರ ಸುತ್ತಮುತ್ತ ದಿನಾಲು ನೀವು ಗಮನಿಸಿದ್ರೆ ಗೊತ್ತಾಗ್ತದೆ. ಗುಯ್ ಅಂತ ಹೇಳಿ ನಾದವನ್ನು ಮಾಡ್ತಾ ಸುತ್ತಾ ಇರ್ತದೆ. 1 ದಿವಸ, 2 ದಿವಸ, ವಾರ, 15 ದಿವಸ, 48 ದಿನಗಳ ಕಾಲ ದಿನಾಲು ಆ ಮನೆಯ ಸುತ್ತ ತನ್ನ ನಾದವನ್ನು ಬೀರ್ತಾ ಬೀರ್ತಾ ಸುತ್ತಾ ಇರ್ತದೆ. ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಹೀಗೆ. ಆಶ್ಚರ್ಯ ಅಂದರೆ ಮೊದಲು ಆ ನಾದವನ್ನು ಕೇಳ್ತಾ 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 ಅದರ ಬಗ್ಗೆ ಅದಕ್ಕೆ ಆಸಕ್ತಿ ಕೊಟ್ಟಿರೋದ್ರಿಂದ ಆ ಆಸಕ್ತಿ ಅದರಲ್ಲಿ ತುಂಬಿದಾಗ, ಆಸಕ್ತಿ ತುಂಬಿದಾಗ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅನ್ನುವಂಥ ಅದರದೇ ಆದ ಒಂದು ಲೋಕನೇ ಸೃಷ್ಟಿಯಾಗಿರ್ತದೆ. ಅದರೊಳಗೆ ಭ್ರಮರದ ನಾದವನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನುವಂತಹ ಒಂದು ಲೋಕನೇ ಅದರ ಸೃಷ್ಟಿ ಮಾಡಿಬಿಡ್ತದೆ. ಕೊನೆಗೆ ವಾರ, 15 ದಿವಸ, 48 ದಿವಸ ಕಳೆದಾಗ ಆಶ್ಚರ್ಯ ಏನು ಅಂದ್ರೆ ಒಳಗೆ ಇರೋ ಕೀಡೆ ಆ ಭ್ರಮರದ ನಾದವನ್ನು ಕೇಳಿ ಕೇಳಿ ಭ್ರಮರದ ಚಿಂತನೆಯನ್ನ, ಧ್ಯಾನವನ್ನ ಮಾಡಿ ಮಾಡಿ ಕೊನೆಗೆ ಅದುವೇ ಭ್ರಮರ ಆಗಿ ಮನೆಯನ್ನು ಹೊರಗೆ ಕೀಟ ಭ್ರಮರ ಧ್ಯಾನೇನ ಕೀಟೋಪಿ ಭ್ರಮರಾಯತೆ. ಭ್ರಮರಾಯತೆ ಒಂದು ಕೀಟ, ಅದಕ್ಕೇನು ಜ್ಞಾನ ಇಲ್ಲ, ಸಂಸ್ಕಾರ ಇಲ್ಲ. ಕೇವಲ ಭ್ರಮರದ ಧ್ಯಾನದಿಂದ ಭ್ರಮರವೇ ತಾನು ಆಗ್ತದ ಅಂದ ಮೇಲೆ ಮನುಷ್ಯನು ಕೂಡ ಆ ಕೀಡೆಯಂತೆ ಶಿವನ ಧ್ಯಾನವನ್ನು ಮಾಡ್ತಾ 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 ಸಾಗಿದ ಅಂದ್ರೆ ಖಂಡಿತವಾಗಲು ಶಿವಸ್ವರೂಪನೇ ಆಗ್ತಾನೆ. ಶಿವಸ್ವರೂಪನೇ ಆಗ್ತಾನೆ. ಶಿವಧ್ಯಾನದಿಂದ ಆಗುವ ಫಲ ಏನು ಅಂದ್ರೆ ಶಿವಸ್ವರೂಪ. ನೀವು ಬರೀ ಶಿವ ಅಂತ ಅರ್ಥ ಇಟ್ಕೊಂಡು ಬೇಡ. ಮನಸ್ಸಿನೊಳಗೆ ಎಂಥಾದ್ರು ಶಕ್ತಿ ಅದ ಅಂದ್ರೆ ಏನನ್ನು ನೀವು ಧ್ಯಾನ ಮಾಡ್ತೀರೋ ಅದು ನಿಮಗೆ ಒಲಿತದೆ. ಏನೇ ಇಲ್ಲ, ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ, ಮನಸ್ಸಿನ ಧರ್ಮ ಏನು ಅದರೊಳಗೆ ತುಂಬ್ತಿರೋ ಯಾವುದು ಅದರ ಮಯ ಆಗಿಬಿಡುತ್ತೋ ಅವಾಗ ಅದರ ಸಾಕ್ಷಾತ್ಕಾರವನ್ನು ಅದು ಮಾಡ್ಕೊಂಡೇ ಮಾಡ್ಕೊಳ್ತದ. ಅದು ಸಂಸಾರ ಇದ್ರೂ ಸರಿ, ಪಾರಮಾರ್ಥ ಇದ್ರೂ ಸರಿ, ಅದು ದೈತ್ಯ ಇದ್ರೂ ಸರಿ, ದಾನವ ಇದ್ರೂ ಸರಿ, ದೇವ ಇದ್ರೂ ಸರಿ, ಮನಸ್ಸಿಗೆ ಹಾಕೊಂಡಿದೆ. ಆದ್ರೆ ಆ ಮನಸ್ಸನ್ನ ಎದರಲ್ಲಿ ತೊಡಗಿಸಬೇಕು ಅನ್ನೋ ನಿರ್ಣಯ ನಾವು, ಯಾವ ಹಾದಿಯಲ್ಲಿ ಸಾಗಬೇಕು ಅನ್ನೋ ತೀರ್ಮಾನ ನಾವು.
ಶಿವಧ್ಯಾನ. ಶಿವನನ್ನು ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ಶಿವಸ್ವರೂಪವೇ ನಾವಾಗ್ತೀವಿ. ಯಾರು ಶಿವಧ್ಯಾನವನ್ನು ಮಾಡ್ತಾರೋ ಅವರ ಮನಸ್ಸು ಶಾಂತ. ಶಾಂತ. ಇಂಗ್ಲಿಷ್ ಒಳಗೊಂದು ಮಾತು, ನೋ ಮೆಡಿಟೇಷನ್ ನೋ ಪೀಸ್. ನೋ ಮೆಡಿಟೇಷನ್ ನೋ ಪೀಸ್. KMOW, ನೋ ಮೆಡಿಟೇಷನ್ ನೋ ಪೀಸ್. ಅಂದ್ರೆ ನಮ್ಮಲ್ಲಿ ಧ್ಯಾನ ಇಲ್ಲ ಅಂದ್ರೆ ಶಾಂತಿ ಇಲ್ಲ. ಈಗಲೇ ಧ್ಯಾನ ಮಾಡಿದರೆ ಈಗಲೇ ಶಾಂತಿ. ಶಾಂತಿಯನ್ನು ತಿಳ್ಕೊಳ್ಬೇಕು ಅಂದ್ರೆ ಧ್ಯಾನವನ್ನ ತಿಳ್ಕೊಳ್ಬೇಕು. ಕೈಲಾಸ ಮಾನಸ ಸರೋವರದ ಯಾತ್ರೆ ಬಗ್ಗೆ ನಿನ್ನೆಯಿಂದ ಚರ್ಚೆ ಆಗ್ತಾನೇ ಇದೆ. ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಅನುಭವವನ್ನು ಹೆಮ್ಮೆಯಿಂದ ಅಭಿಮಾನದಿಂದ ತಮ್ಮೆಲ್ಲರ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ನಾವೆಲ್ಲೂ ಅದಕ್ಕೆ ಟಚ್ ಮಾಡಿಲ್ಲ, ನಾವಿನ್ನೂ ಮುಂದೆ ಹೇಳೋದು. ಆದರೆ ಇವತ್ತಿನ ಸಂದರ್ಭಕ್ಕೆ ಒಂದು ಮಾತನ್ನು ಹೇಳಬೇಕು ಅಂದ್ರೆ, ಎಲ್ಲರೂ ಉಲ್ಲೇಖ ಮಾಡಿದ್ದಾರೆ, ಜಗದ್ಗುರುಗಳು ಬಹಳ ವೇಗವಾಗಿ ಹೋಗ್ತಿದ್ರು, ಆಯಾಸ ಇರಲಿಲ್ಲ, ಏನೂ ಆರೋಗ್ಯದಲ್ಲಿ ವ್ಯತ್ಯಾಸ ಇರಲಿಲ್ಲ, ಆದರ್ಶವಾಗಿ ನಡೀತಾ ಇದ್ರು. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ, ಯಾವಾಗ ನಮಗೆ ಆಯಾಸ ಅನಿಸ್ತಿತ್ತು ಆವಾಗ ಅಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿದ್ವಿ. ಅದೇ ಶಕ್ತಿ, ಬೇರೆ ಏನೂ ಇರಲಿಲ್ಲ. ಅಲ್ಲೇನು ಊಟ ಸಿಗ್ತಿರ್ಲಿಲ್ಲ, ಪೌಷ್ಟಿಕ ಆಹಾರ ಸಿಗ್ತಿರ್ಲಿಲ್ಲ, ಮತ್ತು ಬೇರೆ ಬೇರೆ ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ಗೆ, ಹುರುಪಿಗೆ, ಹುಮ್ಮಸ್ಸಿಗೆ ಬೇರೆ ಬೇರೆ ಯಾವ ಅವಕಾಶಗಳು ಇರ್ತಿರ್ಲಿಲ್ಲ. ಇರೋದು ಒಂದೇ ಒಂದು ಏನು ಅಂದ್ರೆ, ಯಾವಾಗ ನಮಗೆ ಆಯಾಸ ಅನಿಸ್ತಿತ್ತು, ತ್ರಾಸ ಅನಿಸ್ತಿತ್ತಲ್ಲ, ಅಲ್ಲಿ ಕೂಡುತ್ತಿದ್ವಿ, ಬೇರೆ ಯಾರ ಜೊತೆಗೆ ಮಾತಾಡ್ತಾ ಇರಲಿಲ್ಲ. ಕಣ್ಣು ಮುಚ್ಚಿಕೊಂಡು ಶಿವಧ್ಯಾನವನ್ನು, ದೇವರ ಧ್ಯಾನವನ್ನು, ಪರ್ವತದ ಧ್ಯಾನವನ್ನು ಮಾಡ್ತಿದ್ವಿ. ಮತ್ತೆ ಎನರ್ಜಿ ಬರ್ತಿತ್ತು, ಮುಂದೆ ಧ್ಯಾನ ಒಳಗೆ ಎನರ್ಜಿ ಇದೆ, ಧ್ಯಾನ ಒಳಗೆ ಶಕ್ತಿ ಇದೆ. ಅದಕ್ಕೆ ನಮ್ಮ ಯಾತ್ರೆ ಕಷ್ಟದಾಯಕವಾಗಿರುವಂತಹ ಯಾತ್ರೆ ಅಷ್ಟು ಸರಳವಾಗಿ ಆಗಲಿಕ್ಕೆ ಶಕ್ತಿ ಕೊಟ್ಟಿದ್ದು ಯಾವುದು ಅಂದ್ರೆ ಧ್ಯಾನ, ಶಿವಧ್ಯಾನ. ಶಿವಧ್ಯಾನದಿಂದ ಮನಸ್ಸು ಶಾಂತ ಆಗ್ತದೆ. ಮತ್ತು ಯಾರ ಮನಸ್ಸು ಶಾಂತ ಆಗುತ್ತೋ ಅಲ್ಲೇ ಶಿವತತ್ವದ ಉದಯ, ಬೀಜಾನುಗ್ರಹ ಆಗ್ತದೆ. ಶಿವನ ಅನುಗ್ರಹವು ಶಾಂತ ಮನಸ್ಸಿನೊಳಗೆ ಆಗುವುದು. ಹೊಲದೊಳಗೆ ಬಿಟ್ಟಿದ್ದು ಎಲ್ಲ ಬೀಜ ಮಳೆ ಕಡಿತಾವ ಅಂತ ಹೇಳಿಕ್ಕೆ ಆಗಂಗಿಲ್ಲ. ಫಲ ಹಸನಾಗಿರ್ಬೇಕು, ಫಲ ಹದವಾಗಿರ್ಬೇಕು. ಅಲ್ಲಿ ಮಾತ್ರ ಬಿತ್ತಿದ ಬೀಜ ಹೆಂಗೆ ಮಳೆ ಕೊಡಿದ್ದನೋ ಹಂಗೆ ಶಾಂತವಾಗಿರುವಂತಹ ಮನಸ್ಸಿನೊಳಗೆ ಬಿತ್ತಿದ ಶಿವತತ್ವದ ಬೀಜನೇ ಅದು ಅಂಕುರ ಹೊಡಿತದೆ. ಈ ಮೂರನ್ನು ಅಳವಡಿಸಿಕೊಂಡವನೇ ಸಮರ್ಥನಾಗಿರುವಂತಹ ಗುರುವಾಗಲಿಕ್ಕೆ ಸಾಧ್ಯ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ರೇಣುಕ ಭಗವತ್ಪಾದರು ಶಿವಧ್ಯಾನ ಪರಂ ಶಾಂತಂ ಶಿವತತ್ವ ವಿವೇಕಿನಂ ಅನ್ನುವಂಥ ವಿಚಾರಗಳನ್ನು ಉಪದೇಶ ಮಾಡಿದವರಾಗಿದ್ದಾರೆ. ಆ ಸಂಗತಿಗಳನ್ನು ಅಳವಡಿಸಿಕೊಂಡಿರುವಂತಹ ಗುರುವನ್ನು ನಾವೆಲ್ಲ ಆಶ್ರಯಿಸಿಕೊಂಡು ಸದ್ಗತಿಯನ್ನು ಹೊಂದಬೇಕು ಅನ್ನೋ ವಿಚಾರವನ್ನು ತಮ್ಮೆಲ್ಲರಿಗೆ ತಿಳಿಯಪಡಿಸ್ತಾ